ಸಂಪೂರ್ಣವಾಗಿ ನೀರಾವರಿ ಮಾಡತಕ್ಕಂಥ ಒಂದು ಆಲ್ರೆಡಿ 9 ಉಪಯೋಜನೆ ಕಾಮಗಾರಿ ಸಂಪೂರ್ಣ ಆಗ್ಯದ. ಸುಮಾರು ಸಾವಿರಾರು ಕೋಟಿ ಸರ್ಕಾರ ಹಣ ಖರ್ಚು ಮಾಡಿ ಏನಪ್ಪ ಅಂದ್ರೆ ಸಂಪೂರ್ಣ ಆಗ್ಯದ. ಈ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಏನ್ ವಿವಾದ ಅದ ಅದನ್ನ ಏನಪ್ಪಾ ಅಂತಂದ್ರೆ ಅಂತಾರಾಜ್ಯ ನೀರಿನ ವಿವಾದ ಏನ್ ಸುಪ್ರೀಂ ಕೋರ್ಟ್ ನ ಸ್ಟೇ ಅದ ಅದಕ್ಕೆ ಕೇಂದ್ರ ಸರ್ಕಾರ ಫೆಬ್ರವರಿ 9ರಂದು ರೈತರ ನಡೆ ಆಲ್ಮಟ್ಟಿ ಜಲಾಶಯ ಕಡೆ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ವತಿಯಿಂದ ಫೆಬ್ರವರಿ 9ನೇ ತಾರೀಕು ಬೃಹತ್ ಪ್ರಮಾಣದ ಒಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಹೋರಾಟದಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಪ್ರಾರಂಭ ಮಾಡುವ ಮುಖಾಂತರ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಏನ ಆಲಿಮಟ್ಟಿ ಜಲಾಶಯ ಗೇಟ್ 17 ಅಡಿ ಎತ್ತರ ಮಾಡುವ ಮುಖಾಂತರ ಈ ಭಾಗದ ರೈತರಿಗೆ 150 ಟಿಎಂಸಿ ನೀರು ಮತ್ತು 9 ಉಪ ಯೋಜನೆಗಳೇನೆ ಮಲ್ಲಾವಾದ ಏತ್ ನೀರಾವರಿ ಮತ್ತೆ ಕೊಪ್ಪಳ ಏತ್ ನೀರಾವರಿ, ಇಂಡಿ ಏತ್ ನೀರಾವರಿ, ಮುಳವಾಡ ಏತ್ ನೀರಾವರಿ ಈ ರೀತಿ ಇರತಕ್ಕಂಥ 9 ಏತ್ ನೀರಾವರಿ ಯೋಜನೆಗೆ 5,94,000 ಹೆಕ್ಟರ್ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ನೀರಾವರಿ ಸೌಲಭ್ಯವನ್ನು ಒದಗಿಸಲಿಕ್ಕೆ ಈ ಭಾಗದ ಎಲ್ಲಾ ರೈತರು, ರೈತ ಮುಖಂಡರು, ಎಲ್ಲಾ ಕನ್ನಡ ಪರ ಎಲ್ಲಾ ಸಂಘಟನೆ ಮುಖಂಡರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಯಾವ ರೀತಿ ನಾವು ದಕ್ಷಿಣ ಕರ್ನಾಟಕದ ಏನು ಕಾವೇರಿ ನದಿ ಸಲುವಾಗಿ ಕಾವೇರಿ ವಿವಾದಕ್ಕೆ ನಾವೆಲ್ಲರೂ ಯಾವ ರೀತಿ ಹೋರಾಟ ಕ್ರಮ ಕೈಗೊಳ್ಳಬೇಕಂತೇಳಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಲಾಗುತ್ತೆ. ಅಣಿವಿ ಹೆಬ್ಬಾಳ ಜಿಲ್ಲಾ ಅಣಿವಿ ಹೆಬ್ಬಾಳ ಕಲಬುರಗಿ ಜಿಲ್ಲಾಧ್ಯಕ್ಷರು, ಆಮೇಲೆ ಸಂಜೀವ್ ಕುಮಾರ್ ಚಂದ್ರಕಾಂತ್ ಹುಡುಗಿ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರು. ಉತ್ತರ ಕರ್ನಾಟಕದ ರೈತರಿಗೆ ಏಳಿಗೆಗಾಗಿ ನೀರಾವರಿ ಸೌಲಭ್ಯ ಕೊಡಿಸ್ಲಕ್ಕ ಎಲ್ಲರೂ ಹೋರಾಟ ಮಾಡುವ ಮುಖಾಂತರ ರೈತರ ನಡೆ ಆಲ್ಮಟ್ಟಿ ಜಲಾಶಯ ಕಡೆ ಅಂತೇಳಿ ಒಂದು ಬೃಹತ್ವಾದಂತಹ ಹೋರಾಟ ನಂಬಿಕೊಳ್ಳೋದ ಎಲ್ಲರೂ ಪಾಲ್ಗೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾರೆ. ಎಷ್ಟನೇ ತಾರೀಕು ನಡೆದಿದೆ ಹೋರಾಟ? ಫೆಬ್ರವರಿ 9ನೇ ತಾರೀಕು ಆಲ್ಮಟ್ಟಿ ಜಲಾಶಯ. ಯಾರ್ಯಾರು ಭಾಗವಹಿಸ್ತಾರೆ? ಸುಮಾರು 4,000 ಜನ ಸಂದರ್ಭದಲ್ಲಿ ಸೇರಬಹುದು. ಏನು ಉದ್ದೇಶ ಇದೆ ಪ್ರತಿಭಟನೆ? ಅದೇ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಪ್ರಾರಂಭ ಮಾಡೋ ಸಲುವಾಗಿ ಆಲ್ಮಟ್ಟಿ ಜಲಾಶಯ 17 ಅಡಿ ಎತ್ತರಿಸುವ ಮುಖಾಂತರ 150 ಟಿಎಂಸಿ ನೀರು 5,90,094,000 ಹೆಕ್ಟರ್ ಪ್ರದೇಶಕ್ಕೆ ಇನ್ನೂ ಹೆಚ್ಚಿಗೆ ನೀರಾವರಿಯನ್ನ ಸೌಲಭ್ಯ ಒದಗಿಸುವ ಒಂದು ವಿಷಯವನ್ನು ಇಟ್ಕೊಂಡು ಮತ್ತು ಅದೇ ರೀತಿ ಇವತ್ತಿನ ನಾವು ನೀವೆಲ್ಲರೂ ಗಮನಿಸಬಹುದು. ಇವತ್ತು ಒಂದು 10 ವರ್ಷನಾಗ ನಾವು ಟ್ಯಾಲಿ ಮಾಡಿ ನೋಡಿದ್ರ 5 ವರ್ಷ ಬರಗಾಲ ಇರ್ತದೆ, 3 ವರ್ಷ ಬರಗಾಲ ಇರ್ತದೆ, 7 ವರ್ಷ ಸರಿಯಾಗಿ ಮಳೆ ಬರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.